ಎಲ್ಲ ಸ್ನೇಹಿತರಿಗೆ ನಮಸ್ಕಾರ. ಜ್ಞಾನಗಂಗೋತ್ರಿ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರ ವಿಜಯನಗರ ಬೆಂಗಳೂರು ಇವರ ವತಿಯಿಂದ ನಡೀತಾ ಇರುವಂಥ ಕ್ಷಿಪ್ರ ಕಲಿಕಾ ಸರಣಿ ದಿನ 3ಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಐ ವೆಲ್ಕಮ್ ಯು ಆಲ್ ಟು ಡೇ 3 ಆಫ್ ದಿ ರ್ಯಾಪಿಡ್ ಲರ್ನಿಂಗ್ ಸೀರೀಸ್ ಆಫ್ ಜ್ಞಾನಗಂಗೋತ್ರಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಕೋಚಿಂಗ್ ಸೆಂಟರ್ ವಿಜಯನಗರ ಬೆಂಗಳೂರು. ಸ್ನೇಹಿತರೆ, ನಾ ಈ ಮೊದಲೇ ಹೇಳಿದ್ದೀನಿ ಕೂಡ, ಈ ಸರಣಿಯನ್ನು ನಾವು ಈ ತಕ್ಷಣದಲ್ಲಿ ಅಂದರೆ ಇಂದಿನಿಂದ 24 ದಿನಗಳು ಮಾತ್ರ ಇರುವಂತಹ 245 ಪೊಲೀಸ್ ಹುದ್ದೆಗಳಿಗಿರುವ ಪರೀಕ್ಷೆಯನ್ನು ಮೇಜರ್ ಆಗಿ ಟಾರ್ಗೆಟ್ ಮಾಡಿರುವಂಥದ್ದು. ಆದರೆ ಸ್ನೇಹಿತರೆ, ನಮಗೆ ಇದು ಎಲ್ಲ ಮುಂಬರುವ ಪೊಲೀಸ್ ಪರೀಕ್ಷೆಗಳಿಗೆ ಸಹಾಯವಾಗುತ್ತೆ ಅನ್ನೋದು ಸರಿ. ಸ್ನೇಹಿತರೆ, ನಾವು ಪ್ರತಿದಿನ ಒಂದೊಂದು ವ್ಯಾಕರಣದ ಅಂಶವನ್ನು ಕಲ್ತ್ಕೊಳ್ತಾ ಇದ್ದೀವಿ. ಬೇಸಿಕ್ಸ್ ಆಫ್ ಇಂಗ್ಲೀಷ್ ಆಯಿತು, ಅದಾದ ನಂತರ ನೌನ್ ಪ್ರೊನೌನ್ ಆಯಿತು. ಇವತ್ತಿನ ತರಗತಿಯಲ್ಲಿ ನಾವು ವರ್ಬ್ಸ್ ಕ್ರಿಯಾಪದಗಳ ಬಗೆಗಿನ ವಿಚಾರವನ್ನು ಕಲ್ತ್ಕೊಂಡ್ಬಿಡೋಣ. ಕ್ಷಿಪ್ರ ಕಲಿಕಾ ಸರಣಿ ಆದ್ದರಿಂದ ಬರೀ ಇಟ್ ವಿಲ್ ಬಿ ಲೈಕ್ ಎ ರಿಮೈಂಡರ್, ಅ ರಿವಿಷನ್. ಇದೊಂದು ಪುನರಾವರ್ತನೆ ಇದ್ದಂತೆ ಇರುತ್ತೆ. ಆಗಲಿ ನಾವು ಅದರ ತುಂಬ ಆಳಕ್ಕೆ ಹೋಗಿ ಕಲ್ತ್ಕೊಳ್ಳಲ್ಲ. ಆ ಆಳವಾದ ಅಧ್ಯಯನದ ವಿಡಿಯೋಗಳು ಈಗಾಗಲೇ ಜ್ಞಾನಗಂಗೋತ್ರಿ ಯೂಟ್ಯೂಬ್ ಚಾನಲಲ್ಲಿ ಲಭ್ಯವಿದೆ, ನೀವು ನೋಡ್ಕೊಂಡ್ಬಿಡ್ಬೋದು. ಸರಿ, ಹಾಗಾದರೆ ಇವತ್ತಿನ ಕಲಿಕೆಗೆ ನಾವು ಹೋಗೋಣ ಅಲ್ವಾ ಸ್ನೇಹಿತರೆ? ನಮ್ಮನ್ನು ಎಂದಿನಂತೆ ಉತ್ತೇಜಿಸುವಂತಹ ದ್ಯೋತಕಗಳು, ದಿ ಸಿಂಬಲ್ಸ್ ವಿಚ್ ಎನ್ಕರೇಜಸ್, ಲಾಠಿ, ಟೋಪಿ, ಡಬಲ್ ಸ್ಟಾರ್, ಹಾಗೆ ಕರ್ನಾಟಕ ಪೊಲೀಸ್ ಲಾಂಛನ, ಇವೆಲ್ಲವನ್ನು ನೋಡ್ತಾ ನಮ್ಮ ಕಲಿಕೆಯನ್ನು ಮುಂದುವರಿಸ್ಬಿಡೋಣ. ಈ ಪುಸ್ತಕ PSI ಪತ್ರಿಕೆ 1ಕ್ಕೆ ಜ್ಞಾನಗಂಗೋತ್ರಿ ವತಿಯಿಂದ ಈ ತಕ್ಷಣದಲ್ಲಿ ಮಾರುಕಟ್ಟೆಯಲ್ಲಿ ಲಭ್ಯವಾಗಲಿದೆ. ಇದಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ವಿವರಗಳಿಗೆ ಪರದೆಯ ಮೇಲೆ ಕಾಣುವಂತಹ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡಿ ನಮ್ಮನ್ನು ಸಂಪರ್ಕಿಸಬಹುದು. ಇಲ್ಲವೇ ನೇರವಾಗಿ ಭೇಟಿ ನೀಡಿ ಜ್ಞಾನಗಂಗೋತ್ರಿ ವಿಜಯನಗರ ಬೆಂಗಳೂರಿಗೆ. ಸರಿ ಅಲ್ವಾ ಸ್ನೇಹಿತರೆ? ಮತ್ತೆ ವಾಟ್ ಆರ್ ದಿ ಆಸ್ಪೆಕ್ಟ್ಸ್ ಟು ಬಿ ಕನ್ಸಿಡರ್ಡ್ ವೈಲ್ ಟ್ರಾನ್ಸ್ಲೇಟಿಂಗ್ ಟು ಮೇಕ್ ಮೈ ಟ್ರಾನ್ಸ್ಲೇಷನ್ ಎರರ್ ಫ್ರೀ. ನನ್ನ ಅನುವಾದವನ್ನು ತಪ್ಪಿಲ್ಲದಂತೆ ಮಾಡಬೇಕಂದ್ರೆ ನಾ ಏನೇನನ್ನು ಪರಿಗಣಿಸಬೇಕು ಅಂತ ಹೇಳಿದ್ರೆ, ನಾವೀಗಾಗಲೇ ನೌನು ಪ್ರೊನೌನು ಏನೇನನ್ನು ನೋಡಬೇಕು ಅನ್ನುವಂಥದ್ದನ್ನು ನಾ ತರಗತಿ 1ರಲ್ಲಿ ಎಲ್ಲವನ್ನು ಪಟ್ಟಿ ಮಾಡಿ ಕೊಟ್ಟಿದ್ದೀನಿ. ನೌನು ಪ್ರೊನೌನನ್ನು ತಕ್ಕ ಮಟ್ಟಿಗೆ ನಾವು ನೋಡ್ಕೊಂಡಿದ್ದೀವಿ ಕಳೆದ 2 ತರಗತಿಗಳಲ್ಲಿ. ಹಾಗಾದರೆ ಇವತ್ತಿನ ತರಗತಿಯಲ್ಲಿ ನೋಡ್ಕೊಂಡ್ಬಿಡೋಣ ವರ್ಬ್ಸನ್ನು. ವರ್ಬ್ ಅಂತ ಹೇಳಿದ್ರೆ ಕ್ರಿಯಾಪದ ಅನ್ನುವಂಥದ್ದು ಗೊತ್ತಿದೆ. ದಿ ವರ್ಡ್ ವಿಚ್ ಡಿನೋಟ್ಸ್ ದಿ ಆ್ಯಕ್ಷನ್ ಇಸ್ ಕಾಲ್ಡ್ ಆಸ್ ವರ್ಬ್. ಹಾಗಂತಂದರೆ ಈ ವರ್ಬಲ್ಲಿ ನಾನು ಸೇರಿಸುವಂಥದ್ದು, ಪರಿಗಣಿಸುವಂಥದ್ದು, ನೋಡುವಂಥದ್ದು ಯಾವುದನ್ನು? ನಂಬರ್ ಹಾಗೆ ಟೆನ್ಸಸ್. ನಂಬರ್ ಅಂದರೆ ಸಂಖ್ಯಾವಾಚಕ ಹೇಳಿದ್ದೀನಿ ನಾನು. ಟೆನ್ಸ್ ಅಂತಂದರೆ ಕಾಲಮಾನ ಅನ್ನುವಂಥದ್ದನ್ನು ನೋಡ್ತೀವಿ ಅನ್ನೋದು ಸರಿ ಅಲ್ವಾ ಸ್ನೇಹಿತರೆ? ನಾವು ಕನ್ನಡದಲ್ಲಾದರೆ ನಾವಿಲ್ಲಿ ಲಿಂಗಗಳನ್ನು ಕೂಡ ಪರಿಗಣಿಸ್ತೀವಿ. ಅಂತಂದರೆ ಅವನು ಬಂದನು, ಅವಳು ಬಂದಳು. ಆದರೆ ಇಂಗ್ಲೀಷಲ್ಲಿ ಹಾಗಿಲ್ಲ. ನಾವು ಬರೀ ಸಂಖ್ಯಾವಾಚಕವನ್ನು ಹಾಗೆ ಕಾಲಮಾನವನ್ನು ಮಾತ್ರ ನೋಡ್ತೀವಿ. ಸರಿ, ಹಾಗಂದರೆ ಪ್ರೆಸೆಂಟ್ ಟೆನ್ಸಲ್ಲಿ ಮಾಡುವಾಗ ನಾವು ಸ್ವಲ್ಪ ಬದಲಾವಣೆಗಳನ್ನು ಹೆಚ್ಚು ಮಾಡಬೇಕು. ಪಾಸ್ಟ್ ಟೆನ್ಸ್ ಅಥವಾ ಫ್ಯೂಚರ್ ಟೆನ್ಸಲ್ಲಿ ಎಲ್ಲರಿಗೂ ಎಲ್ಲದಕ್ಕೂ ಒಂದೇ ಇರುತ್ತೆ. ಆದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬರೆಯುವಾಗ ಬಹಳಷ್ಟು ಬದಲಾವಣೆಗಳಾಗತ್ತೆ. ನಾವು ಒಂದು ಚಿಕ್ಕ ಕೋಷ್ಟಕದ ಮೂಲಕ ಅದನ್ನು ಕಲ್ತ್ಕೊಂಡ್ಬಿಡೋಣ, ನೋಡಿಬಿಡೋಣ. ಸರಿ ಅಲ್ವಾ ಸ್ನೇಹಿತರೆ? ಇಲ್ಲಿ ನಾನೇನಾದರೂ ಐ ಅಂತ ಬರೆದ್ರೆ ಯಾವಾಗಲೂ ಐ ಆಮ್ ಅಂತಲೇ ಬರಬೇಕು. ಆಮ್ ಅನ್ನುವಂಥದ್ದು ಕ್ರಿಯಾಪದ. ಐ ಪಕ್ಕದಲ್ಲಿ ಬಳಸುವಂಥ ಕ್ರಿಯಾಪದ ಸದಾ ಐ ಆಮ್ ಪ್ರೆಸೆಂಟ್ ಟೆನ್ಸಲ್ಲಿ ಬಳಸುವಾಗ. ಸರಿ ಅಲ್ವಾ? ಸೊ ನಾವು ಆರ್ ಯು ಓಕೆ? ಐ ವಾಸ್ ಅಂತ ಹೇಳಿ ಆಮ್ಗೆ ನಾನು ಪಾಸ್ಟ್ ಟೆನ್ಸಿಗೆ ರೂಪಾಂತರವನ್ನು ಮಾಡಬೇಕು ಅಂತ ಹೇಳಿದ್ರೆ ಪದವನ್ನು ಬಳಸ್ತೀನಿ. ಹಾಗೆ ಥರ್ಡ್ ಪರ್ಸನ್ ಸಿಂಗ್ಯುಲರ್. ನಾವು ನಿನ್ನೆ ದಿನ ಪ್ರೊನೌನ್ ಟೇಬಲಲ್ಲಿ ಫಸ್ಟು, ಸೆಕೆಂಡು, ಥರ್ಡ್ ಪರ್ಸನ್ನು, ಸಿಂಗ್ಯುಲರು, ಪ್ಲೂರಲ್ಲು ಇದನ್ನು ನೋಡ್ಕೊಂಡ್ಬಿಟ್ಟಿದ್ದೀವಿ. ಸರಿ ಅಲ್ವಾ? ಥರ್ಡ್ ಪರ್ಸನ್ ಸಿಂಗ್ಯುಲರಲ್ಲಿ ನಾನು ಈಸ್ ಅಂತಲೂ, ಬಾಕಿ ಎಲ್ಲ ಬಹುವಚನ ರೂಪಗಳಿಗೆ ವಿ ಆರ್ ಡೂಯಿಂಗ್ ಗುಡ್, ಯು ಆರ್ ಗುಡ್, ಯು ಆರ್ ಆಲ್ ವರ್ಕಿಂಗ್ ವೆರಿ ಹಾರ್ಡ್. ಹೌದಾ? ದೇ ಆರ್ ಕಮಿಂಗ್ ಟು ಆರ್ ಇನ್ಸ್ಟಿಟ್ಯೂಷನ್ ಟುಮಾರೋ. ಓಕೆ, ಆರ್ ಅನ್ನುವಂಥದ್ದನ್ನು ಎಲ್ಲ ಬಹುವಚನ ವಾಚಕಗಳಿಗೆ ನಾವು ಬಳಸ್ತೀವಿ. ಆಲ್ ಪ್ಲೂರಲ್ ಫಾರ್ಮ್ಸ್, ಆಲ್ ಪ್ಲೂರಲ್ ಪ್ರೊನೌನ್ಸ್ ಆರ್ ಫಾಲೋಡ್ ಬೈ ಆರ್ ಇನ್ ದಿ ಪ್ರೆಸೆಂಟ್ ಟೆನ್ಸ್. ಸರಿ ಅಲ್ವಾ ಸ್ನೇಹಿತರೆ? ಹಾಗೆ ನಾನಿಲ್ಲೇನು ಗೊತ್ತಾ, ಐ ಡೋಂಟ್ ನೋ ಅನ್ಲ, ಐ ಡಸಂಟ್ ನೋ ಅನ್ಲ, ಐ ಡೂ ನೋ ಅನ್ಲ, ಐ ಡಸ್ ನೋ ಅನ್ಲ. ಈ ಒಂದು ಅನುಮಾನ ಏನಾದರೂ ಇದ್ದರೆ, ನಾನು ನಿನ್ನೆ ಕೋಷ್ಟಕದಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಪ್ಲೂರಲ್ ತೋರಿಸಿದ್ದೀನಲ್ಲ, ಆ ಪ್ಲೂರಲಲ್ಲಿ ಇರುವಂಥ ಯಾವುದಕ್ಕೂ ಎಸ್ ಸೇರಿಸ್ಬಾರ್ದು. ಹಾಗಾದರೆ ಸಿಂಗ್ಯುಲರಲ್ಲಿ
ಸಿಂಗ್ಯುಲರಲ್ಲಿ ಥರ್ಡ್ ಪರ್ಸನ್ಗೆ ಮಾತ್ರ ನಾನು ಸೇರಿಸ್ಬೇಕು. ಐ ಡೂ, ವಿ ಡೂ, ಯು ಡೂ, ಯು ಆಲ್ ಡೂ. ವೆರಾಸ್ ಹಿ ಡಸ್, ಶಿ ಡಸ್, ಇಟ್ ಡಸ್ ಅನ್ನುವಂಥದ್ದನ್ನು ಸೇರಿಸ್ಬೇಕು. ಥರ್ಡ್ ಪರ್ಸನ್ ಸಿಂಗ್ಯುಲರ್ಗೆ ಮಾತ್ರ ನಾನು ಎಸ್ ಅನ್ನು ಸೇರಿಸ್ಬೇಕು ಕ್ರಿಯಾಪದದ ಪಕ್ಕದಲ್ಲಿ ಅನ್ನುವಂಥದ್ದನ್ನು ನೆನಪಿಟ್ಕೊಂಡ್ಬಿಟ್ರೆ ಇಲ್ಲಿಗೆ ನಾವು ಅರ್ಧ ತಪ್ಪು ಮಾಡೋದನ್ನು ನಿಲ್ಲಿಸ್ಕೊಳ್ತೀವಿ. ಸ್ನೇಹಿತರೆ, ಇಲ್ಲೇ ಮತ್ತೆ ಹೆಚ್ಚು ತಪ್ಪಾಗ್ಬಿಡತ್ತೆ. ಇದು ಎಲ್ಲಿ ಬಳಸ್ತೀವಿ ಅಂತಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಬಳಸ್ತೀವಿ. ನಾ ಹೇಳಿದ್ದೀನಿ ಕೂಡ, ನಾನು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ಹೇಳಿದ್ರೆ ಸಾರ್ವತ್ರಿಕ ಮತ್ತು ಸರ್ವಕಾಲಿಕ ಸತ್ಯಗಳಿಗೆ ಬಳಸುವಂಥ ಕ್ರಿಯಾಪದ, ಕಾಲಮಾನದ ಕ್ರಿಯಾಪದ, ಹೌದಲ್ವಾ? ಆದ್ದರಿಂದ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ನಾನು ಎಸ್ ಅನ್ನು ಥರ್ಡ್ ಪರ್ಸನ್ ಸಿಂಗ್ಯುಲರ್ಗೆ ಬಳಸಬೇಕು. ಹ್ಯಾಸ್ ಎಲ್ಲಿ ಬಳಸಲಿ? ಎಸ್ ಇದೆಯಲ್ಲ ಥರ್ಡ್ ಪರ್ಸನ್ ಸಿಂಗ್ಯುಲರ್ಗೆ. ಹಿ ಹ್ಯಾಸ್ ಎನ್ ಎಕ್ಸಾಮಿನೇಷನ್ ದಿಸ್ ವೀಕ್. ಓಕೆ, ಶಿ ಹ್ಯಾಸ್ ಅ ಗುಡ್ ನೋಟ್ಸ್ ವಿತ್ ಹರ್. ಹೌದಾ? ಇಟ್ ಹ್ಯಾಸ್ ಅ ಮೀನಿಂಗ್ ಟು ಬಿ ಫಾಲೋಡ್. ಸೊ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದರೆ ಮಾತ್ರ ಎಸ್ ಅನ್ನು ಸೇರಿಸ್ಬೇಕು ಅನ್ನುವಂಥದ್ದು ನೆನಪಲ್ಲಿ ಇಟ್ಕೊಂಬಿಡಿ ಸ್ನೇಹಿತರೆ. ಹಾಗೆ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಈ 3 ಕಾಲಮಾನಗಳು ನಿನ್ನೆ, ಇಂದು ಮತ್ತು ನಾಳೆ ಮಾತ್ರ ಇರುವಂಥದ್ದು. ಹಾಗೆ ಹೇಳಿದ್ದೀನಿ ನಾನು ಸಿಂಪಲ್ ಮತ್ತು ಪರ್ಫೆಕ್ಟ್ ಟೆನ್ಸಸ್ ಅಲ್ಪಕಾಲಿಕ ಮತ್ತು ದೀರ್ಘಕಾಲಿಕವಾದಂಥದ್ದು ಇರುತ್ತೆ ಅಂತ ಹೇಳಿ. ಅದರಲ್ಲಿ ಕಂಟಿನ್ಯೂಸ್ ಅಂದರೆ ನಡೀತಾ ಇರುವಂಥದ್ದು, ಅಲ್ಲಿಂದ ಇಲ್ಲಿ ತನಕ ನಡೀತಾ ಇರುವಂಥದ್ದು. ಐ ಹ್ಯಾವ್ ಬೀನ್ ಪ್ರಿಪೇರಿಂಗ್ ಫಾರ್ PSI ಎಕ್ಸಾಮ್ಸ್ ಸಿನ್ಸ್ 2019, 2020. ಭಾಳಷ್ಟು ಸ್ನೇಹಿತರು ಇದನ್ನ ಹೇಳ್ತಾ ಇದ್ದೀರಾ ಕಂಟಿನ್ಯೂಸ್. ಈಗೇನಪ್ಪ ಮಾಡ್ತಾ ಇದ್ದೀರಾ? ಐ ಆಮ್ ರೈಟಿಂಗ್ ದಿ ಇಂಗ್ಲೀಷ್ ನೋಟ್ಸ್ ಈ ತಕ್ಷಣಕ್ಕೆ. ಸರಿ ಅಲ್ವಾ? ಕಂಟಿನ್ಯೂಸ್. ಅಲ್ಪಕಾಲಿಕ ಅಂದರೆ ಈ ತಕ್ಷಣಕ್ಕೆ, ಈ ನಡುವೆ ಎಲ್ಲ ಅನ್ನುವಂಥದ್ದಕ್ಕೆ ನಾನು ಪರ್ಫೆಕ್ಟ್ ಟೆನ್ಸಲ್ಲಿ ಬಳಸ್ತೀನಿ. ಇದಕ್ಕೆ ಒಂದೇ ಒಂದು ಚಿಕ್ಕ ಕೋಷ್ಟಕವನ್ನು ಕೂಡ ನಾವು ಹಾಕ್ಕೊಂಡು ನೋಡ್ಬಿಡೋಣ. ವಿ ವಿಲ್ ಬಿ ರೆಪ್ರೆಸೆಂಟಿಂಗ್ ದಿಸ್ ಇನ್ ಅ ಟೇಬಲ್ ಆ್ಯಂಡ್ ವಿ ವಿಲ್ ಲರ್ನ್ ಅಬೌಟ್ ಇಟ್. ಸ್ನೇಹಿತರೆ, ಅದಕ್ಕಿಂತ ಮೊದಲು ನಾನು ಇಲ್ಲಿ ಮತ್ತೊಂದು ಪದವನ್ನು ಬರೆದಿದ್ದೀನಿ. ಏನಪ್ಪ ಅಂತ ಹೇಳಿದ್ರೆ ಸ್ಟೇಟಿವ್ ವರ್ಬ್ಸ್ ಅಂತ ಹೇಳಿ ಬರೆದಿದ್ದೀನಿ. ಸ್ನೇಹಿತರೆ, ನೆನಪಿರಲಿ, ಯಾವುದೇ ಕಾರಣಕ್ಕೂ ಕೂಡ ಸ್ಟೇಟಿವ್ ವರ್ಬ್ಸ್ ಕಂಟಿನ್ಯೂಸ್ ಟೆನ್ಸಲ್ಲಿ ಬರೋದಕ್ಕೆ ಸಾಧ್ಯ ಇಲ್ಲ. ಕಂಟಿನ್ಯೂಸ್ ಅಂತ ಅಂದ್ಬಿಟ್ರೇ ನಾವು ಬರೆಯೋ ಕ್ರಿಯಾಪದದ ಪಕ್ಕ ING ಬರಿಬೇಕು. ಅದರ ಸ್ಪೆಲ್ಲಿಂಗೇ ING. ಹೀಗೆ ಬರೆದಿದ್ರೆ ಮತ್ತದು ಕಂಟಿನ್ಯೂಸ್ ಟೆನ್ಸೇ ಬಿಡಿ, ಬೇರೆ ಏನೂ ಅಲ್ಲ ಅಂತ ಅನ್ನೋದನ್ನು ನೆನಪಲ್ಲಿ ಇಟ್ಕೊಂಬಿಡಿ. ಸರಿನಾ? ನಾ ಹೇಳಿದ್ದೀನಿ ಒಂದು ಚಿಕ್ಕ ಟೇಬಲನ್ನು ಮಾಡ್ಕೊಂಬಿಡೋಣ, ನೋಡ್ಕೊಳ್ಳೋಣ ಅಂತ ಹೇಳಿ. ಸ್ಟೇಟಿವ್ ವರ್ಬ್ಸ್ ಅಂತಂದರೆ ಏನು? ಸ್ಟೇಟಿವ್ ಅಂತಂದರೆ ಸ್ಥಿತಿಯಂತರವಾಗದಂತಹ ಕ್ರಿಯಾಪದಗಳು. ಈಗ ಫಾರ್ ಎಕ್ಸಾಂಪಲ್, ಐ ಲೈಕ್ ದಿಸ್ ಬುಕ್ ಅಂದರೆ ಐ ಲೈಕ್ ದಿಸ್ ಬುಕ್ ಅಷ್ಟೇ. ಈ ಪುಸ್ತಕ ನನಗೆ ಇಷ್ಟ, ನಾನು ಇಷ್ಟಪಡ್ತಾ ಇದ್ದೀನಿ, ಐ ಆಮ್ ಲೈಕಿಂಗ್ ದಿಸ್ ಬುಕ್ ಹೇಳಬಾರ್ದು. ಐ ಲವ್ ಮೈ ನೇಷನ್ ಅಂದರೆ ಐ ಲವ್ ಮೈ ನೇಷನ್, ಐ ಆಮ್ ಲವಿಂಗ್ ಮೈ ನೇಷನ್ ಹೇಳಬಾರ್ದು. ಐ ನೋ ತುಕಾರಾಮ್ ಅಂದರೆ ಐ ನೋ ತುಕಾರಾಮ್, ಐ ಆಮ್ ನೋಯಿಂಗ್ ತುಕಾರಾಮ್ ಹೇಳಬಾರ್ದು. ನೋ ಅನ್ನೋದಕ್ಕೆ ಬಳಸಬಾರ್ದು. ಸರಿ ಅಲ್ವಾ? ಇಂಥ ಕೆಲವು ಪದಗಳನ್ನು ನಾವು ಸ್ಟೇಟಿವ್ ವರ್ಬ್ಸ್ ಅಂತ ಹೇಳಿ ಕರಿತೀವಿ. ಅದು ಎಂದಿಗೂ ಕಂಟಿನ್ಯೂಸ್ ಟೆನ್ಸಲ್ಲಿ ಬರೋದಕ್ಕೆ ಸಾಧ್ಯನೇ ಇಲ್ಲ. ಹೆಂಗೆ ಗೊತ್ತಾಗುತ್ತೆ? ನಾವು ಇಲ್ಲಿ ಮಾಡುವಂಥ ಎಕ್ಸಸೈಸಸ್ಸಲ್ಲಿ ಸಾಕಷ್ಟನ್ನು ಎಷ್ಟು ಸಾಧ್ಯವೋ ಬರುವಷ್ಟನ್ನು ನಾನು ಹೇಳ್ತಾ ಇರ್ತೀನಿ, ನೀವು ಗಮನದಲ್ಲಿ ಇಟ್ಕೊಳ್ಳಿ. ಇದು ಕ್ಷಿಪ್ರ ಕಲಿಕಾ ಸರಣಿ. ದಿಸ್ ಈಸ್ ಅ ರ್ಯಾಪಿಡ್ ಲರ್ನಿಂಗ್ ಸೀರೀಸ್. ಆದ್ದರಿಂದ ಹೇಳುವಂಥದ್ದನ್ನು ವಿಶದವಾಗಿ ಹೇಳಿರುವ ಈ ಮೊದಲಿನ ವಿಡಿಯೋಗಳನ್ನು ನೀವು ನೋಡ್ಕೊಂಡ್ಬಿಡ್ಬೇಕು. ಜ್ಞಾನಗಂಗೋತ್ರಿ ವಿಡಿಯೋಗಳಲ್ಲಿ ಈ ಎಲ್ಲದರ ಬಗ್ಗೆ ನಾವು ಮಾತಾಡಿದ್ದೀವಿ. ಸರಿ ಅಲ್ವಾ ಸ್ನೇಹಿತರೆ? ಹಾಗಾದರೆ ಕೋಷ್ಟಕವೇನು ನೋಡ್ಬಿಡೋಣ ಅಲ್ವಾ? ವಿ ವಿಲ್ ಜಸ್ಟ್ ಟ್ರೈ ಟು ಡೆಪಿಕ್ಟ್ ವಾಟ್ ಎವರ್ ಈಸ್ ದೇರ್ ಇನ್ ಅ ವೆರಿ ಸ್ಮಾಲ್ ಟೇಬಲ್. ಆ ಟೇಬಲಲ್ಲಿ ಬರುವಂಥದ್ದನ್ನು ನಾನು ತುಂಬ ಎಚ್ಚರಿಕೆಯಿಂದ ಪರಿಗಣಿಸಬೇಕು, ಬಹಳ ಎಚ್ಚರಿಕೆಯಿಂದ ಪರಿಗಣಿಸಬೇಕು. ಸ್ನೇಹಿತರೆ, ಏನು ಗೊತ್ತಾ? ಮೊಟ್ಟ ಮೊದಲನೇದು, ಕ್ರಿಯಾಪದವನ್ನು ನಾನೇನಾದರೂ ಕ್ಲಾಸಿಫೈ ಮಾಡಿದ್ದೆ ಆದರೆ, ನಾನು ಕ್ರಿಯಾಪದವನ್ನು ವರ್ಗೀಕರಿಸಿದರೆ ನೋಡಿ, ಮತ್ತೆ V1, V2, V3, V4 V1, V2, V3, V4 ಈ ರೂಪಗಳಲ್ಲಿ ನಾ ಹೇಳಿದಾಗ ನಮಗೆ ಹೆಚ್ಚು ನೆನಪಿರುತ್ತೆ ಅನ್ನುವಂಥದ್ದಕ್ಕೆ ಮಾತ್ರ ಹೇಳುವಂಥದ್ದು. ಇದನ್ನು ನಾವು ಫಾಸ್ಟ್ ಲರ್ನಿಂಗ್ ಅಥವಾ ರ್ಯಾಪಿಡ್ ಲರ್ನಿಂಗಲ್ಲಿ ಕಲಿತಾ ಇದ್ದೀವಿ, ಅದಕ್ಕೆ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿ, ಮತ್ತೆ ರೈಟ್ ಅಂತ ಹೇಳೋದು V1 ಅಂತ ಹೇಳಿ ಅಂದ್ಕೊಳ್ಳೋಣ. V2ಗೆ ಕನ್ವರ್ಟ್ ಮಾಡಿಬಿಡಿ ಇದನ್ನು ಅಂತಂದರೆ ನಾನೇನು ಮಾಡ್ತೀನಿ? ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಮಾಡ್ತೀನಿ, ರೋಟ್ ಅಂತ ಹೇಳಿ ಮಾಡಿಬಿಟ್ಟೆ. ಇದನ್ನು ಮತ್ತೆ ನೀವು V3ಗೆ ಮಾಡಿ ಅಂತಂದರೆ
ನಾನೇನು ಮಾಡಿದೆ, ರಿಟರ್ನ್ ಅಂತ ಮಾಡಿಬಿಟ್ಟೆ. ಹಾಗೆ V4ಗೆ ಮಾಡಿ ಅಂತ ಹೇಳಿದ್ರೆ ರೈಟಿಂಗ್ ಅಂತ ಹೇಳಿ ಬರೆದುಬಿಟ್ಟೆ. ಸ್ನೇಹಿತರೆ ನೆನಪಿರಲಿ, ಯಾವತ್ತೂ V4ಅಲ್ಲಿ ಇರುವಂಥ ಎಲ್ಲದಕ್ಕೂ ಕೂಡ ING ಅನ್ನುವಂಥ ಮಾತು ಸೇರ್ಕೊಳ್ಳುತ್ತೆ ಅಂತ ಹೇಳಿ. ಹಾಗಂತಂದರೆ ಮತ್ತೊಂದು ಕ್ರಿಯಾಪದ ಸಿಂಗ್ ಅಂತ ಹೇಳಿದ್ರೆ ಸಿಂಗ್, ಸ್ಯಾಂಗ್, ಸಂಗ್, ಹಾಗೇನೇ ಸಿಂಗಿಂಗ್ ಅಂತ ಹೇಳಿ ಬರಿತೀವಿ. ಹೌದಾ? ನಾ ಹೇಳಿದ್ದೀನಿ ಇವೆಲ್ಲವೂ ಕೂಡ ಕ್ಷಿಪ್ರ ಕಲಿಕಾ ಸರಣಿ. ಆದ್ದರಿಂದ ದೀಸ್ ಆರ್ ಆಲ್ ಜಸ್ಟ್ ರಿವಿಷನ್ಸ್ ಫಾರ್ ಅಸ್. ಕೆಲವೊಂದು ಪದಗಳು ಏನಾಗುತ್ತೆ ಅಂತಂದರೆ, ಫಾರ್ ಎಕ್ಸಾಂಪಲ್ ರೀಡ್ ಅಂತ ನಾನು ಏನಾದರೂ ಬರೆದಿದ್ದೆ ಆದರೆ, READ ರೀಡ್ ಅಂತ ಏನಾದರೂ ಬರೆದಿದ್ದೆ ಆದರೆ, ನೀವು ಇಟ್ಟು ರೀಡ್ ಅಂತ ಇದನ್ನು ನಾನು ಓದಬೇಕು, ರೆಡ್ ಅಂತ ಓದಬೇಕು. RED ರೆಡ್ ಅಂದ್ಬಿಟ್ರೆ ಬಣ್ಣ ಆಗೋಯ್ತು. READ ಅಂದರೆ ರೀಡ್, ರೆಡ್. ಹಾಗೆ V4 ಅಂದ್ಬಿಟ್ರೆ ರೀಡಿಂಗ್ ಅಂತ ಹೇಳ್ಬಿಡ್ತೀನಿ. ಸ್ನೇಹಿತರೆ, ಇದನ್ನ ನೆನ್ಪಿಟ್ಕೊಂಡ್ಬಿಟ್ರೆ ನಾನು ಎಲ್ಲೂ ಕೂಡ ತಪ್ಪು ಮಾಡುವಂಥ ಸಾಧ್ಯತೆಗಳು ತೀರಾ ಕಡಿಮೆ ಆಗಿಬಿಡುತ್ತೆ. ನೀವೇ ಸಿಕ್ಕಿದಷ್ಟು ಕ್ರಿಯಾಪದಗಳನ್ನು ಚೂಸ್ ಮಾಡಿ, ರೂಪಾಂತರ ಮಾಡಿ, ನಾವು ತರುವಂಥ ಪುಸ್ತಕದಲ್ಲಿ ನೀವು ಅದನ್ನು ಹೋಲಿಕೆ ಮಾಡ್ಕೊಂಬಿಡಿ. ಅಲ್ಲಿ ಎಲ್ಲದರ ಬಗ್ಗೆ ಬಹಳ ವಿಶದವಾಗಿ ನಾವು ಬರೆದಿದ್ದೀವಿ, ಹೇಳಿದ್ದೀವಿ. ಅದನ್ನು ನೀವು ರೆಫರ್ ಮಾಡ್ತಾ ಇದ್ಬಿಟ್ರೆ ಸಾಕಾಗುತ್ತೆ. ಸರಿ ಅಲ್ವಾ? V1, V2, V3, V4 ನನಗೆ ಗೊತ್ತಾಗೋಯ್ತು. ಈಗ ನಾವೇನು ಮಾಡೋಣ ಅಂತ ಹೇಳಿದ್ರೆ, ಮತ್ತೊಂದು ಕೋಷ್ಟಕದಲ್ಲಿ ಇದನ್ನೆಲ್ಲ ಸ್ನೇಹಿತರೆ ನೀವು ನೋಡಿಕೊಂಡು ಇದನ್ನು ನೀವು ರಿವೈಸ್ ಮಾಡ್ಕೊಂಬಿಡಿ. ಅಷ್ಟೇನೆ ನಿಮ್ಮ ನೋಟ್ಸಲ್ಲಿ ಇವೆಲ್ಲವನ್ನು ನೀವು ಕಲ್ತ್ಕೊಂಡಿದ್ದೀರಾ. ಯಾಕಂದರೆ 545 ಬರೆಯುವಂಥ ಸ್ನೇಹಿತರು ಈಗಾಗಲೇ ಒಂದ್ಸಲಿ ಪರೀಕ್ಷೆಯನ್ನು ಎದುರಿಸಿದ್ದೀರಾ. ಹಾಗೆ ಕೂಡ ನೀವೆಲ್ಲರೂ 2-3 ವರ್ಷ ಕಾದಿದ್ದೀರಾ. ಇದರಲ್ಲಿ ನಿಮ್ಮ ಕಲಿಕೆಯನ್ನು ಸ್ವಲ್ಪ ಮಟ್ಟಿಗೆ ಮುಂದುವರಿಸಿದ್ದೀರಾ, ಹೌದಲ್ವಾ? ಮತ್ತು ನಾವಿಲ್ಲಿ ನೋಡ್ಕೊಂಬಿಡೋಣ. ಇದನ್ನು ಪಾಸ್ಟ್ ಅಂತಲೂ, ಇದನ್ನು ಪ್ರೆಸೆಂಟ್ ಅಂತಲೂ, ಹಾಗೇನೇ ಇದನ್ನು ಫ್ಯೂಚರ್ ಅಂತಲೂ ನಾವು ಹೇಳಿದಾಗ, ನಾವು ಒಂದು ಕ್ರಿಯಾಪದವನ್ನು ಆರಿಸಿ ಒಂದು ಕ್ರಿಯಾಪದದಲ್ಲಿ ಹೇಗೆ ನಾವು ಬೇರೆ ಬೇರೆ ಅಂತಂದರೆ ಸಿಂಪಲ್ ಟೆನ್ಸ್ಗಳಲ್ಲಿ, ಕಾಲಮಾನಗಳಲ್ಲಿ, ಪಾಸ್ಟಲ್ಲಿ ಹೆಂಗೆ, ಪ್ರೆಸೆಂಟಲ್ಲಿ ಹೆಂಗೆ, ಫ್ಯೂಚರಲ್ಲಿ ಹೆಂಗೆ ಅನ್ನುವಂಥದ್ದನ್ನು ನಾನು ತೋರಿಸ್ಬಿಡ್ತೀನಿ. ಸಿಂಪಲ್ ಕಂಟಿನ್ಯೂಯಸ್ ಟೆನ್ಸ್ ಇಲ್ಲಿ ನಾವು ಬರಿತೀವಿ, ಸಿಂಪಲ್ ಕಂಟಿನ್ಯೂಯಸ್ ಟೆನ್ಸನ್ನು ಬರಿತೀವಿ. ಹಾಗೆ ಪರ್ಫೆಕ್ಟ್ ಅಂತ ಹೇಳಿದ್ರೆ ದೀರ್ಘಕಾಲಿಕವಾಗಿ ಹೇಳುವಂಥದ್ದಕ್ಕೆ ಇಲ್ಲಿ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸಲ್ಲಿ ನಾವು ಬರಿತೀವಿ. ಒಂದು ಕ್ರಿಯಾಪದವನ್ನು ಆಯ್ಕೆ ಮಾಡಿ ನಾನು ಬರೆದು ತೋರಿಸ್ಬಿಡ್ತೀನಿ. ಅದಾದ ತಕ್ಷಣ ಪ್ರಾತ್ಯಕ್ಷಿಕೆಯ ಪ್ಯಾಸೇಜಿಗೆ ಹೋಗ್ಬಿಡೋಣ ನಾವು, ಹೌದಲ್ವಾ? ಸಿಂಪಲ್ ಪಾಸ್ಟಲ್ಲಿ ನಾನೇನಾದರೂ ರೈಟ್ ಅನ್ನುವಂಥ ಕ್ರಿಯಾಪದವನ್ನು ತಗೊಂಡ್ರೆ ಸ್ನೇಹಿತರೆ, ಇಲ್ಲಿ ರೈಟ್, ರೋಟ್, ರಿಟರ್ನ್ ಇದು ಎಲ್ಲ ರೂಪಗಳಲ್ಲೂ ರೂಪಾಂತರವಾಗುತ್ತೆ, ಪದ ಬೇರೆ ಬರುತ್ತೆ. ಆದ್ದರಿಂದ ಈ ಕ್ರಿಯಾಪದವನ್ನು ಆಯ್ಕೆ ಮಾಡಿಕೊಂಡು ನಾನು ತೋರಿಸ್ತಿದ್ದೀನಿ. ಸಿಂಪಲ್ ಪಾಸ್ಟಲ್ಲಿ ಏನು ಗೊತ್ತಾ? ಐ ರೋಟ್ ಎ ಲೆಟರ್ ಟು ಮೈ ಫಾದರ್. ಐ ರೋಟ್ ಎ ಲೆಟರ್ to my father. Okay. Present. I write a letter to my father every day. I write a letter to my father every day. Okay. Did you write a letter to your father regarding excursion? ಒಂದು ದಿನದ ಪ್ರವಾಸವನ್ನು ಶಾಲೆಯಲ್ಲಿ ಏರ್ಪಡಿಸಿದಾರಲ್ಲ, ಅದ್ರ ಬಗ್ಗೆ ತಿಳಿಸಿದ್ರ, ಕಾಗದ ಬರೆದ್ರ ನಿಮ್ಮ ತಂದೆ ಅವರಿಗೆ ಅಂತಂತ ಕೇಳಿದಾಗ, ಐ ವಿಲ್ ರೈಟ್ ಎ ಲೆಟರ್ ಟುಮಾರೋ. ಇದು ಫ್ಯೂಚರ್ ಟೆನ್ಸ್. ಸ್ನೇಹಿತರೆ ನೋಡ್ಕೊಂಬಿಡಿ, ಇಲ್ಲಿ ನಾನು ಯಾವ ಥರದಲ್ಲಿ ಬರೆದಿದ್ದೀನಿ. ರೋಟ್, ರೈಟ್, ವಿಲ್ ರೈಟ್ ಅಂತ ಹೇಳಿ ಬರೆದಿದ್ದೀನಿ, ಹೌದಲ್ವಾ? ಕಂಟಿನ್ಯೂಯಸ್ ಟೆನ್ಸಲ್ಲಾದರೆ ವಾಟ್ ವರ್ ಯು ಡೂಯಿಂಗ್ ವೆನ್ ಐ ಕೇಮ್ ಅಂತ ಹೇಳಿದ್ರೆ, ಐ ವಾಸ್ ರೈಟಿಂಗ್ ಎ ಲೆಟರ್ ಟು ಮೈ ಫಾದರ್. ವಾಟ್ ಆರ್ ಯು ಡೂಯಿಂಗ್ ನಾವು? ಈಗೇನು ಮಾಡ್ತಾ ಇದ್ದೀರಾ? ಐ ಆಮ್ ರೈಟಿಂಗ್. ಐ ಆಮ್ ರೈಟಿಂಗ್ ಇದು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸಲ್ಲಿ. ಫ್ಯೂಚರ್ ಕಂಟಿನ್ಯೂಯಸ್ ಟೆನ್ಸ್, ನಾಳೆ ಇಷ್ಟೊತ್ತಿಗೆ ಬಂದರೆ ಏನು ಮಾಡ್ತಾ ಇರ್ತೀರಾ? ಐ ವಿಲ್ ಬಿ ರೈಟಿಂಗ್ ಎ ಟೆಸ್ಟ್. ನಾನೊಂದು ಪರೀಕ್ಷೆಯನ್ನು ಬರಿತಾ ಇರ್ತೀನಿ ಜ್ಞಾನಗಂಗೋತ್ರಿಯಲ್ಲಿ, ಹೌದಾ? ಜ್ಞಾನಗಂಗೋತ್ರಿಯ ಪರೀಕ್ಷಾ ಸರಣಿಯನ್ನು ನಾನು ಬರಿತಾ ಇದ್ದೀನಿ. ನಾಳೆ ಇಷ್ಟೊತ್ತಿಗೆ ನೀವೇನಾದರೂ ಬಂದರೆ ನಾನು ಅಲ್ಲೇ ಇರ್ತೀನಿ, ಪರೀಕ್ಷೆ ಬರಿತಾ ಇರ್ತೀನಿ, ಹೌದಾ? ಪರ್ಫೆಕ್ಟ್ ಟೆನ್ಸಲ್ಲಿ ಬರೆದ್ರೆ ಇದು ನಾ ಹೇಳೋದು. ಏನು ಮಾಡಿದ್ದೀರಾ ಅಂತಂದರೆ, ಐ ಹ್ಯಾಡ್ ರಿಟನ್
many competitive examinations. I had written many competitive examinations some 25 years back. ನಿಮ್ಮನ್ನೇನಾದರೂ ಕೇಳಿದ್ರೆ I have written PSI examination waiting for the results. I have written the examination. I am waiting for the result ಅಂತ ಹೇಳ್ತೀರಾ, ಹೌದಲ್ವಾ? ಹಾಗೆ ಫ್ಯೂಚರಲ್ಲಿ ನಾ ಹೇಳಿಬಿಟ್ರೆ ಐ ವಿಲ್ ಹ್ಯಾವ್ ರಿಟನ್ ದಿ ಎಕ್ಸಾಮಿನೇಷನ್, ದಿ ಎಕ್ಸಾಮ್ by next month this date. by next month ಅಂತ ಹೇಳಿದ್ರೆ ಮುಂದಿನ ತಿಂಗಳು ಈ ದಿನ ಬರುವ ಹೊತ್ತಿಗೆ ನಾನು ಪರೀಕ್ಷೆಯನ್ನು ಬರದೇ ಮುಗಿದೋಗಿರುತ್ತೆ. ಐ ವಿಲ್ ಹ್ಯಾವ್ ರಿಟನ್. ಸ್ನೇಹಿತರೆ, ನೀವು ಗಮನಿಸಬೇಕು, ಏನನ್ನಾಗುತ್ತಾ, ನಾ ಇಲ್ಲಿ ಬರೆಯುವಾಗ ಬಳಸುವಂಥ ಆಕ್ಸಿಲರಿ ವರ್ಬ್ಸ್, ಸಪೋರ್ಟಿಂಗ್ ವರ್ಬ್ಸ್ ಯಾವ್ಯಾವ್ದು ಇದೆಯಲ್ಲ, ಹೆಲ್ಪಿಂಗ್ ವರ್ಬ್ಸ್ ಯಾವ್ಯಾವ್ದು ಇದೆಯಲ್ಲ, ಹೇಗೆ ಬರೆದಿದ್ದೀನಿ ಅದೇ ಕಂಟಿನ್ಯೂ ಆಗುತ್ತೆ ಎಲ್ಲದಕ್ಕೂ ಅನ್ನುವಂಥದ್ದನ್ನು ನೋಡ್ಕೊಂಬಿಡಿ. ಮತ್ತು ಸಿಂಪಲ್ ಪ್ರೆಸೆಂಟಲ್ಲಿ ಮಾತ್ರ, ಪ್ರೆಸೆಂಟ್ ಟೆನ್ಸಲ್ಲಿ ಮಾತ್ರ ಬದಲಾವಣೆ ಆಗುತ್ತೆ, ಬಾಕಿ ಎಲ್ಲ ಕಡೆನೂ ಹಾಗೇ ಇರುತ್ತೆ. ಎಕ್ಸೆಪ್ಟ್ ದಟ್ ದಿ ಪ್ರೊನೌನ್ ಚೇಂಜಸ್, ಸರ್ವನಾಮ ಬದಲಾಗುತ್ತಾಗಲಿ ಎಲ್ಲವೂ ಹಾಗೇ ಇರುತ್ತೆ. ಹಾಗಂತಂದರೆ ಇಲ್ಲಿ ನಾನೇನಾದರೂ ಪರ್ಫೆಕ್ಟ್ ಕಂಟಿನ್ಯೂಯಸ್ ಐ ಹ್ಯಾಡ್ ಬೀನ್ ರೈಟಿಂಗ್ ಮೆನಿ ಎಕ್ಸಾಮ್ಸ್, ನಾನು ಬೇಕಾದಷ್ಟು ಪರೀಕ್ಷೆಗಳನ್ನು ಬರಿತಾನೇ ಇದ್ದೆ, ಹೌದಾ? ಹ್ಯಾಡ್ ಬೀನ್ ರೈಟಿಂಗ್ ಅಂತ ಹೇಳಿ ಬರೆದೆ. ಕಂಟಿನ್ಯೂಯಸ್ ಟೆನ್ಸ್ ಅಂದರೆ ING ಸ್ಪೆಲ್ಲಿಂಗ್ ನಮ್ಮ ಕ್ರಿಯಾಪದಕ್ಕೆ, ಹೌದಲ್ವಾ? ಇಲ್ಲಿ ನೀವು ಹೇಳ್ತೀರಾ, ತುಂಬ ಸ್ನೇಹಿತರು ಐ ಹ್ಯಾವ್ ಬೀನ್ ರೈಟಿಂಗ್ ಮೆನಿ ಎಕ್ಸಾಮ್ಸ್. ಪಾಸ್ ಆಗ್ತಾ ಇಲ್ವಲ್ಲ ಮೇಡಮ್, ಐ ಹ್ಯಾವ್ ಬೀನ್ ರೈಟಿಂಗ್ ಎಕ್ಸಾಮ್ಸ್. ಈ ನಡುವೆ ಎಲ್ಲ ಬರೀ ಪರೀಕ್ಷೆನೇ ಬರಿತಾ ಇದ್ದೀನಿ. ಮುಂದಿನ ವರ್ಷ ಬಂದ್ಬಿಟ್ರೆ ಐ ವಿಲ್ ಹ್ಯಾವ್ ಬೀನ್ ರೈಟಿಂಗ್ ಎಕ್ಸಾಮ್ಸ್ ಫಾರ್ 5 years. 5 ವರ್ಷ ಆಗಿಬಿಡುತ್ತೆ ನಾನು ಬರೆಯೋದಕ್ಕೆ ಶುರು ಮಾಡಿ ಅಂತ ನೀವು ಯಾರಾದರೂ ಬೇಜಾರು ಮಾಡಿಕೊಂಡ್ರೆ ಬೇಜಾರೇ ಮಾಡ್ಕೋಬೇಡಿ. ನಿಮ್ಮ ಸಕ್ಸಸ್ ತಕ್ಷಣದಲ್ಲಿದೆ ಅನ್ನುವಂಥದ್ದಕ್ಕೆ ಮತ್ತೆ ನೀವು ಹಾಗಂತ ಹೇಳೋದು, ಹೌದಾ? ಯಾವತ್ತೂ ನಮ್ಮ ಶ್ರಮವಂತೂ ವ್ಯರ್ಥವಾಗೋದಿಲ್ಲ. ನಾವು ಬರಿತಾ ಇದ್ದೀವಿ ಅಂದರೆ ಚಿತ್ತ ಅಲ್ಲಿದೆ ಅಂದರೆ ಅದು ನಮ್ಮದಾಗಲೇಬೇಕು ಅಂತಿದ್ರೆ ನಮ್ಮದಾಗೇ ಆಗುತ್ತೆ, ಹೌದಾ? ಹಾಗಂತ ಹೇಳಿ ನಾವು ಡಿಟರ್ಮಿನ್ ಮಾಡ್ಕೊಂಡ್ಬಿಟ್ಟಿದ್ದೀವಿ, ಈ ಸಲ ನಾವು ಪಾಸ್ ಆಗೇ ಆಗ್ತೀವಿ, ಹಾಗೇ ಬಿಡೋಣ. ಐ ವಿಲ್ ಹ್ಯಾವ್ ಬೀನ್ ರೈಟಿಂಗ್ ಎಕ್ಸಾಮ್ಸ್ ಫಾರ್ 5 years. 5 ವರ್ಷ ಆಯಿತು, ಪಾಸ್ ಆಗಿಬಿಡತ್ತೆ ಬಿಡಿ, ನಾಟ್ ಟು ವರಿ, ಸರಿ ಅಲ್ವಾ? ಈ ಕೋಷ್ಟಕವನ್ನು ಸ್ನೇಹಿತರೆ ಬೇರೆ ಬೇರೆ ವ್ಯಕ್ತಿಗಳು ಅಂದರೆ ಪ್ರೊನೌನ್ ಸರ್ವನಾಮಗಳನ್ನು ಹಾಕ್ಕೊಂಡು ವಿ ಅಂದರೆ ಏನು ಬರಬೇಕು, ಯು ಅಂದರೆ ಏನು ಬರಬೇಕು, ಹಿ ಶಿ ಇಟ್ಗೆ ಏನು ಬರಬೇಕು, ದೇಗೆ ಏನು ಬರಬೇಕು, ಇದನ್ನು ನೀವು ಪ್ರಯೋಗಾತ್ಮಕವಾಗಿ ನೀವು ಮಾಡಲೇಬೇಕು, ಸರಿ ಅಲ್ವಾ ಸ್ನೇಹಿತರೆ? ಈ ಕೋಷ್ಟಕವನ್ನು ಹಾಗೆ ನಾವು ಇದಕ್ಕೆ ಮೊದಲು ತೋರಿಸಿದೆ ಅಲ್ವಾ, V1 V2 V3 V4, ಅದಕ್ಕೆ ಬೇಕಾದಷ್ಟು ವರ್ಬ್ಗಳನ್ನು, ಸಾಧ್ಯ ಆದಷ್ಟು ಕ್ರಿಯಾಪದಗಳನ್ನು ಮಾಡಿಬಿಟ್ರೆ ಈ ಅಭ್ಯಾಸಗಳು ನಿಮಗೆ ಲಾಸ್ಟ್ ಮಿನಿಟ್ ಟಿಪ್ಪಾಗಿ ನಿಂತ್ಕೊಂಡ್ಬಿಡತ್ತೆ. ನೀವು ಇದನ್ನು ಮಾಡ್ಬೋದು. ನಾನು ಬರೀ ಐ ಅಂದಿದ್ದೀನಿ, ನೆನ್ನೆನೇ ನಾನು ಪ್ರೊನೌನಿನ ಕೋಷ್ಟಕವನ್ನು ಕೊಟ್ಬಿಟ್ಟಿದ್ದೀನಿ, ನೀವು ಅದರಲ್ಲಿ ಬರೀತಾ ಬಂದ್ಬಿಡತ್ತೆ ಸ್ನೇಹಿತರೆ, ಸರಿ ಅಲ್ವಾ? ಹಾಗಾದರೆ ಇವತ್ತಿನ ನಮ್ಮ ಕಲಿಕೆಯ ಒಂದು ಪ್ಯಾಸೇಜಿಗೆ ಹೋಗ್ಬಿಡೋಣ. ಪ್ಯಾಸೇಜನ್ನು ನೋಡೋಣ ಅಲ್ವಾ? ನೀವು ಮತ್ತು ಕ್ರಿಯಾಪದಗಳನ್ನು ಹೆಚ್ಚು ಅಭ್ಯಾಸ ಮಾಡಬೇಕು ಅನ್ನೋವಂಥದ್ದು ನೆನಪಲ್ಲಿ ಇಟ್ಕೊಂಬಿಡಿ. ಹಾಗಾದರೆ ಇವತ್ತಿನ ಪ್ಯಾಸೇಜಿಗೆ ಬಂದ್ಬಿಡೋಣ. ನೋಡಿ, ಇವತ್ತಿನ ಪ್ಯಾಸೇಜಿನ ವಿಶೇಷತೆ ಏನು ಗೊತ್ತಾ? ಸ್ವಲ್ಪ ಎಲ್ಲ ಸ್ನೇಹಿತರು ಹಾಗಂತೆಲ್ಲ ಹೇಳಿ ಕೇಳಿದ್ದೀರಾ, ಫೋನ್ ಮಾಡ್ತಾ ಇದ್ದೀರಾ, ಇನ್ಸ್ಟಿಟ್ಯೂಷನ್ಗೆ ಬಂದು ಭೇಟಿ ಮಾಡ್ತಾ ಇದ್ದೀರಾ, ಕೇಳ್ತಾ ಇದ್ದೀರಾ. ಏನಂತಂದರೆ ರಿಪೀಟ್ ಮಾಡಿ, ಒಂದ್ಸಲಿ ಹೇಳಿದ್ದನ್ನೇ ರಿಪೀಟ್ ಮಾಡಿ, ಸೊ ದಟ್ ನಾವು ತುಂಬ 10,000 ಪದ ಕಲಿಯೋಕ್ಕಿಂತಲೂ 100 ಪದಗಳು ಕಲ್ತಿದ್ದನ್ನೇ ಕಲ್ತ್ಕೊಂಡ್ರೆ, ಹೌದು ಪುನರಾವರ್ತನೆ ಆದರೆ ನಮಗೆ ಅದು ಪರೀಕ್ಷೆಗೆ ಹೆಚ್ಚು ಕೆಲಸಕ್ಕೆ ಬರುತ್ತೆ, ಅದು ಸತ್ಯ ಕೂಡ. ನೀವು ಮಾರ್ಕೆಟಲ್ಲಿರೋ ಎಲ್ಲ ಪುಸ್ತಕ, ಎಲ್ಲ ಬ್ಲಾಗ್ಸು, ಎಲ್ಲ ಚಾನಲ್ಸು ಎಲ್ಲ ಒಂದು ಕಡೆ ಹಾಕ್ಕೋಬೇಡಿ, ತುಂಬ ಕನ್ಫ್ಯೂಸ್ ಆಗುತ್ತೆ. ಒಂದೇ ಪುಸ್ತಕ, ಒಂದೇ ಮೇಷ್ಟ್ರು, ಒಂದೇ ಚಾನಲ್ಲು, ಒಂದೇ ಇನ್ಸ್ಟಿಟ್ಯೂಷನ್, ಹಾಗೆ ಫಾಲೋ ಮಾಡ್ಕೊಂಡು ಹೋಗ್ಬಿಟ್ರೆ ಹೆಚ್ಚು ಉಪಯೋಗ ಆಗುತ್ತೆ ಅಂತ ಹೇಳಿ. ಸರಿ, ಇವತ್ತಿನ ಪ್ಯಾಸೇಜ್ ಮತ್ತು ಅದರ ಅನುವಾದವನ್ನು ನೋಡಿಬಿಡೋಣ. ಪ್ಯಾಸೇಜ್ ನೋಡಿ,
ಗ್ಲಾಸರಿಯನ್ನು ನೋಡಿ ಹಾಗೆ ಅದರ ಅನುವಾದವನ್ನು ಕೂಡ ನೋಡಿಬಿಡೋಣ. ಡ್ಯೂ ಟು ದಿ ಡೆವಲಪ್ಮೆಂಟ್ ಆಫ್ ಇಂಡಿವಿಜುವಲಿಸಮ್ ಆ್ಯಂಡ್ ಪರ್ಮಿಸಿವ್ನೆಸ್, social norms have become slack, and parents as well teachers are unable to play their traditional role of shaping the character of the children. 3 ಸಾಲಿದೆ, ಒಂದೇ ವಾಕ್ಯ ಸ್ನೇಹಿತರೆ. ಡೆವಲಪ್ಮೆಂಟ್ ಆಫ್ ಇಂಡಿವಿಜುವಲಿಸಮ್ ಅಂದರೆ ಇಲ್ಲಿ ಅಭಿವೃದ್ಧಿ ಅಂತ ಬರಿಬಾರ್ದು. ಇಲ್ಲಿ ನಾವು ಬಳಸಬೇಕಾಗಿರುವಂಥ ಪದ ಬೆಳವಣಿಗೆ ಅನ್ನುವಂಥದ್ದನ್ನು ಬಳಸಬೇಕು. ಇಂಡಿವಿಜುವಲಿಸಮ್, ಇಂಡಿವಿಜುವಲ್, ಐ ಆಮ್ ಎನ್ ಇಂಡಿವಿಜುವಲ್, ಹೌದಾ? ನನಗೆ ಯಾರು ಏನು ಹೇಳಬೇಕಾಗಿಲ್ಲ, ನನ್ನ ಚಿಂತೆ ನಂದು. ವ್ಯಕ್ತಿ ಸುತ್ತ ನಾನೇ ದೊಡ್ಡವನು ಅಂದ್ಕೊಳ್ಳೋ ಅಂಥದ್ದು ಸೆಲ್ಫ್ ಸೆಂಟರ್ಡ್, ಇದು ಜಾಸ್ತಿ ಆಗೋಯಿತು. ಪರ್ಮಿಸಿವ್ನೆಸ್, ಪರ್ಮಿಸಿವ್ ಅಂತಂದರೆ ಏನು ಗೊತ್ತಾ? ಪರ್ಮಿಟ್ ಅಂತ ಮಾತ್ರ ಅಲ್ಲ, ಅನುಮತಿ ಅಲ್ವಾ? ಹೌದು, ಅದು ಹೌದು. ಆದರೆ ಇಲ್ಲಿ ಧಾರಾಳವಾಗಿ ಒಪ್ಪಿಕೊಳ್ಳುವಂಥದ್ದು, ಏನೇ ಮಾಡಿದ್ರೂ ಒಪ್ಪಿಕೊಳ್ಳುವಂಥದ್ದು. ಶಿಸ್ತು ಕಡಿಮೆ ಇದೆ, ಪರವಾಗಿಲ್ಲ, ಇನ್ನೊಂದು ಯಾವುದೋ ಒಳ್ಳೇದಿದೆಯಲ್ಲ, ಹೀಗೆ ಒಪ್ಕೊಂಬಿಡೋ ಧಾರಾಳತನ ಬಂದ್ಬಿಡ್ತಲ್ಲ. ದಿ ಸೆಲ್ಫ್ ಸೆಂಟರ್ಡ್ನೆಸ್, ಒಬ್ಬ ವ್ಯಕ್ತಿಯ ಸುತ್ತ ಇರುವಂಥದ್ದು, ಹಾಗೆ ಧಾರಾಳವಾಗಿ ಒಪ್ಪುವಂಥದ್ದು ಏನಾಗೋಯ್ತು ಅಂದರೆ ಸಡಿಲ ಆಗೋಯಿತು. ಇಟ್ ಬಿಗೇಮ್ ಲೂಸನ್ಡ್. ಆವಾಗ ಏನಾಯಿತು? ಸೋಷಿಯಲ್ ನಾರ್ಮ್ಸ್ ಅಂದರೆ ಸಾಮಾಜಿಕ ಪಾಡು, ಕಟ್ಟಳೆ, ಎಲ್ಲೆ ಅಂತ ಹೇಳ್ತೀವಲ್ಲ, ಆ ಫ್ರೇಮ್ವರ್ಕ್ನ ದಾಟಿ ಬಂದ್ಬಿಡೋ ಹಾಗೆ ಆಗೋಯಿತು. ಹ್ಯಾವ್ ಬಿಕಮ್ ಸ್ಲ್ಯಾಕ್. ಸ್ಲ್ಯಾಕ್ ಅಂತಂದರೆ ನಿರ್ಲಕ್ಷ್ಯ, ಅಲಕ್ಷ್ಯ. ಸೋಷಿಯಲ್ ನಾರ್ಮ್ಸನ್ನು ಅಯ್ಯೋ ಅವ್ರು ಏನು ಅನ್ಕೋತಾರೋ, ಏನಾದರೂ ಅಂದ್ಕೊಳ್ಳಿ, ನನ್ನ ಬದುಕು ನಂದು, ಈ ಥರ ಬೇರೆಯವರ ಬಗೆಗಿನ ಗೌರವದ ತಿರಸ್ಕಾರ, ರೆಸ್ಪೆಕ್ಟ್ ಇಲ್ಲದೆ ಇರುವಂಥದ್ದು, ಅಲಕ್ಷಿಸೋದು, ನಿರ್ಲಕ್ಷಿಸೋದು, ಪರಿಗಣನೆಗೆ ತಗೊಳ್ಳದೇ ಇರುವಂಥದ್ದು ಸ್ಲ್ಯಾಕ್ ಇದೆಯಲ್ಲ, ಅಸಡ್ಡೆ ಅಂತ ಹೇಳ್ತೀವಲ್ಲ, ಅದು ಹೆಚ್ಚಾಗ್ಬಿಡ್ತು. ಆದ್ದರಿಂದ ಪೇರೆಂಟ್ಸ್ ಆ್ಯಂಡ್ ಟೀಚರ್ಸ್, ಪೋಷಕರು ಶಿಕ್ಷಕರು ಆರ್ ಅನೇಬಲ್. ಅನೇಬಲ್ ಅಂದರೆ ಸಾಧ್ಯವಿಲ್ಲ, ನಾಟ್ ಪಾಸಿಬಲ್ ಅನ್ನುವ ಅರ್ಥದಲ್ಲಿ ನಾವಿಲ್ಲಿ ಬರಿಬೇಕು, ಸಾಧ್ಯವಿಲ್ಲ ಅನ್ನುವ ಅರ್ಥದಲ್ಲಿ ಬರಿಬೇಕು. ಟು ಪ್ಲೇ ದೇರ್ ಟ್ರೆಡಿಷ್ನಲ್ ರೋಲ್. ಟ್ರೆಡಿಷ್ನಲ್ ರೋಲ್ ಪಾರಂಪರಿಕವಾಗಿ ಹಿಂದೆ ಎಲ್ಲ ಏನೋ ಅವರೇ ಅಲ್ವಾ, ಮತ್ತು ನಮ್ಮ ಚಾರಿತ್ರ್ಯವನ್ನು, ಕ್ಯಾರೆಕ್ಟರನ್ನು ತಿದ್ದುತ್ತಾ ಇದ್ರು, ಹೇಳ್ತಾ ಇದ್ರು, ರೂಪಿಸ್ತಾ ಇದ್ರು, ರೂಪಿಸ್ತಾ ಇದ್ದಂಥದ್ದು ಇವಾಗ ಹಾಗಿಲ್ಲ ಅಂತ. ಶೇಪಿಂಗ್ ದಿ ಕ್ಯಾರೆಕ್ಟರ್ ಆಫ್ ದೇರ್ ಚಿಲ್ಡ್ರನ್. ಸ್ನೇಹಿತರೆ, ಬಿಹೇವಿಯರ್ಗೆ ಕ್ಯಾರೆಕ್ಟರ್ಗೆ ಬಹಳಷ್ಟು ವ್ಯತ್ಯಾಸ ಇದೆ. ಬಿಹೇವಿಯರ್ ಅಂದರೆ ಎಲ್ಲರೆದುರಿಗೆ ನಾನು ನಡ್ಕೊಳ್ಳೋ ಅಂಥದ್ದು. ಕ್ಯಾರೆಕ್ಟರ್ ಅಂತಂದರೆ ನಾವು ಒಬ್ಬರೇ ಇರೋವಾಗ, ಯಾರೂ ಇಲ್ಲ ಅಂತ ಗೊತ್ತಿದೆ, ಅರಿವಿದ್ದು ನಾವು ಮಾಡುವಂಥ ಚಿಂತನೆ ಇದೆಯಲ್ಲ, ಅದು ಕ್ಯಾರೆಕ್ಟರ್. ಆಲ್ವೇಸ್ ನಾಟ್ ಜಸ್ಟ್ ರಿಫೈನ್ ಯುವರ್ ಬಿಹೇವಿಯರ್, ರಿಫೈನ್ ಯುವರ್ ಬಿಹೇವಿಯರ್ ಅಲಾಂಗ್ ವಿತ್ ಬಿಲ್ಡಿಂಗ್ ಎ ಸ್ಟ್ರಾಂಗ್ ಕ್ಯಾರೆಕ್ಟರ್. ಒಂದು ತುಂಬ ಅತ್ಯುನ್ನತವಾದ, ಅದ್ಭುತವಾದಂತಹ ಒಂದು ಚಾರಿತ್ರ್ಯವನ್ನು ನಿಮ್ಮೊಳಗೆ ನೀವು ಡೆವಲಪ್ ಮಾಡ್ತಾ, ನೈತಿಕತೆ ಇರಲಿ, ಆನೆಸ್ಟಿ ಇರಲಿ, ಟ್ರೂತ್ಫುಲ್ನೆಸ್ ಇರಲಿ, ಅದರೊಂದಿಗೆ ನಾವು ನಮ್ಮ ಬಿಹೇವಿಯರ್ನ ಯಾವಾಗ ಶೇಪ್ ಮಾಡ್ಕೊಳ್ತೀವಿ ಆವಾಗ ಬಹಳ ಸೊಗಸಾಗ್ಬಿಡತ್ತೆ. ಸರಿ ಅಲ್ವಾ? ನಾವು ದಿ ಗ್ರೋಯಿಂಗ್ ಕಾಂಪ್ಲೆಕ್ಸಿಟಿ ಆಫ್ society due to technological development and the slackness of social norms as a result of the growth of individualism and permissiveness are the two causes of moral crisis of our time. ಈಗ ನಮ್ಮ ಕಾಲಮಾನದಲ್ಲಿ ಈಗ ನೈತಿಕತೆಯ ಬಿಕ್ಕಟ್ಟು ಉಂಟಾಗ್ಬಿಟ್ಟಿದೆ. ಅದು ಯಾವುದರಿಂದ ಉಂಟಾಗಿದೆ ಅಂದರೆ ಗ್ರೋಯಿಂಗ್ ಕಾಂಪ್ಲೆಕ್ಸಿಟಿ ಆಫ್ ಸೊಸೈಟಿ. 2 ವಾಕ್ಯಗಳಿರೋದು ಈ ವಾಕ್ಯ ಬಂಧದಲ್ಲಿ. ಗ್ರೋಯಿಂಗ್ ಕಾಂಪ್ಲೆಕ್ಸಿಟಿ, ಹೆಚ್ಚಾಗುತ್ತಿರುವ, ಗ್ರೋಯಿಂಗ್ ಅಂದರೆ ಬೆಳೆಯುತ್ತಿರುವ ಬರೆಯಲ್ಲ ಇಲ್ಲಿ, ಹೆಚ್ಚಾಗುತ್ತಿರುವ ಕಾಂಪ್ಲೆಕ್ಸಿಟಿ, ಸಂಕೀರ್ಣತೆ, ಜಟಿಲತೆ ಅಂತ ಹೇಳುವಂಥದ್ದು ಯಾವುದರಿಂದ? ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್, ತಾಂತ್ರಿಕತೆಯ ಅಭಿವೃದ್ಧಿ. ಇಲ್ಲಿ ಅಭಿವೃದ್ಧಿ ಅಂತ ಹೇಳ್ತೀವಿ ನಾವು. ಆ್ಯಂಡ್ ಸ್ಲ್ಯಾಕ್ನೆಸ್ ಆಫ್ ಸೋಷಿಯಲ್ ನಾರ್ಮ್ಸ್, ಇದರಿಂದ ಸ್ವಲ್ಪ ಸಾಮಾಜಿಕ ಎಲ್ಲೆ ಕಟ್ಟಳೆಗಳು ಅಲಕ್ಷ್ಯ ಅಥವಾ ನಿರ್ಲಕ್ಷಿಸಲ್ಪಟ್ಟಿವೆ ಅಲ್ವಾ, ಅಸಡ್ಡೆಯನ್ನು ತೋರಿದ್ದೇವಲ್ವ, ಅದರಿಂದ ಬಂದಿರುವಂಥ ಫಲಿತಾಂಶ ಅಥವಾ ಪರಿಣಾಮವೇ ಹೀಗೆ ವ್ಯಕ್ತಿಗತವಾಗಿ ಧಾರಾಳವಾಗಿ ಎಲ್ಲವನ್ನ ಒಪ್ಪಿ ನಮ್ಮ ನೈತಿಕ ಬಿಕ್ಕಟ್ಟಿಗೆ, ನಮ್ಮ ಕಾಲಮಾನದ ನೈತಿಕ ಬಿಕ್ಕಟ್ಟಿಗೆ ಕಾರಣವಾಗಿದೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಸ್ವಲ್ಪದಷ್ಟು ಪದಗಳನ್ನು ರಿಪೀಟ್ ಮಾಡಿದ್ದೀವಿ ಇಲ್ಲಿ ಅನುಕೂಲಕ್ಕೆ ಅಂತ ಹೇಳಿ. ಸ್ನೇಹಿತರೆ, ಇಲ್ಲಿರುವಂಥ ಎಲ್ಲ
ಸ್ಪೆಲ್ಲಿಂಗ್ಗಳನ್ನು ಕೂಡ ಮೇಲಿಂದ ಮೇಲೆ ನೀವು ಗಟ್ ಮಾಡಬೇಕು ಅಥವಾ ಅದನ್ನು ಒಂದು 25 ಸಲ ಬರ್ಕೊಬಿಡಬೇಕು ಅಂತ ಹೇಳ್ತಾ ಮುಂದೆ ಬಂದ್ಬಿಟ್ವಿ. ಗ್ಲಾಸರಿ ಅಥವಾ ಶಬ್ದಕೋಶ. ಡೆವಲಪ್ಮೆಂಟ್ ಬೆಳವಣಿಗೆ. ಇಂಡಿವಿಜುವಲಿಸಮ್ ಅಂದರೆ ವ್ಯಕ್ತಿವಾದ ಅಥವಾ ಅಹಂತೆ, ನಾನೇ ಸರಿ ಅನ್ನುವಂಥದ್ದು, ಸರಿ ಅಲ್ವಾ? ಪರ್ಮಿಸಿವ್ನೆಸ್ ಅಂದರೆ ಧಾರಾಳವಾಗಿ ಒಪ್ಪಿಕೊಳ್ಳುವ. ಸೋಷಿಯಲ್ ನಾರ್ಮ್ಸ್ ಅಂದರೆ ಸಾಮಾಜಿಕ ರೂಢಿಗಳು. ಸ್ಲ್ಯಾಕ್ ಅಂದರೆ ಅಲಕ್ಷ್ಯ ಅಥವಾ ಸಡಿಲ ಬಿಟ್ಟ, ಲೂಸನ್ಡ್ ಅಂತ ಹೇಳಿ ಅರ್ಥ. ಅನೇಬಲ್ ಸಾಧ್ಯವಾಗದ. ಟ್ರೆಡಿಷನಲ್ ಪಾರಂಪರಿಕ ಅಥವಾ ಸಾಂಪ್ರದಾಯಿಕ. ರೋಲ್ ಅಂದರೆ ಪಾತ್ರ. ಶೇಪಿಂಗ್ ಅಂದರೆ ರೂಪಿಸು. ಕ್ಯಾರೆಕ್ಟರ್ ಅಂದರೆ ಚಾರಿತ್ರ್ಯ. ಗ್ರೋಯಿಂಗ್ ಅಂದರೆ ಹೆಚ್ಚುತ್ತಿರುವ. ಕಾಂಪ್ಲೆಕ್ಸಿಟಿ ಅಂದರೆ ಜಟಿಲತೆ. ಟೆಕ್ನಾಲಜಿಕಲ್ ತಾಂತ್ರಿಕ. ಡೆವಲಪ್ಮೆಂಟ್ ಅಂದರೆ ಅಭಿವೃದ್ಧಿ. ಮಾರಲ್ ಅಂದರೆ ನೈತಿಕ. ಕ್ರೈಸಿಸ್ ಅಂದರೆ ಬಿಕ್ಕಟ್ಟು. ಹಾಗಾದರೆ ವಾಕ್ಯಬಂಧದ ಅನುವಾದವನ್ನು ನೋಡ್ಬಿಡೋಣ ಅಲ್ವಾ? ಅನುವಾದ ಹೀಗಿದೆ: ವೈಯಕ್ತಿಕತೆ ಮತ್ತು ಧಾರಾಳವಾಗಿ ಒಪ್ಪಿಕೊಳ್ಳುವ ಮನಸ್ಥಿತಿಯ ಬೆಳವಣಿಗೆಯಿಂದಾಗಿ ಸಾಮಾಜಿಕ ರೂಢಿಗಳು ಸಡಿಲಗೊಂಡಿವೆ ಮತ್ತು ಪೋಷಕರು ಹಾಗೂ ಶಿಕ್ಷಕರು ತಮ್ಮ ಮಕ್ಕಳ ಚಾರಿತ್ರ್ಯವನ್ನು ರೂಪಿಸುವಲ್ಲಿ ತಮ್ಮ ಪಾರಂಪರಿಕ ಪಾತ್ರವನ್ನು ನಿರ್ವಹಿಸಲು ಸಾಧ್ಯವಾಗುತ್ತಿಲ್ಲ. ತಾಂತ್ರಿಕ ಅಭಿವೃದ್ಧಿಯ ಕಾರಣದಿಂದಾಗಿ ಹೆಚ್ಚುತ್ತಿರುವ ಸಮಾಜದ ಜಟಿಲತೆ, ಸಂಕೀರ್ಣತೆ ಮತ್ತು ಹೆಚ್ಚಾಗುತ್ತಿರುವ ವ್ಯಕ್ತಿವಾದ ಹಾಗೂ ಧಾರಾಳವಾಗಿ ಒಪ್ಪಿಕೊಳ್ಳುವ ಅಥವಾ ಅನುಮತಿ ಅಂತ ಹೇಳ್ತಾರೆ ಅನುಮತಿಗಳು ಪರಿಣಮಿಸುತ್ತಿರುವ ಸಾಮಾಜಿಕ ರೂಢಿಗಳ ಸರಳತೆ ನಮ್ಮ ಕಾಲದ ನೈತಿಕ ಬಿಕ್ಕಟ್ಟಿನ 2 ಕಾರಣಗಳಾಗಿವೆ ಅಂತ ಹೇಳಿ ಬರೆದಿದ್ದಾರೆ. ಸ್ನೇಹಿತರೆ, ಮತ್ತೆ ನಾಳೆ ತರಗತಿಯಲ್ಲಿ ಮತ್ತೊಂದು ವ್ಯಾಕರಣದ ಅಂಶ ಮತ್ತು ಮತ್ತೊಂದು ಪ್ಯಾಸೇಜಿನೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಓದ್ತಾ ಇರಿ. ಏನಾದರೂ ಸಂದೇಹಗಳಿದ್ದರೆ ನಮ್ಮನ್ನು ಸಂಪರ್ಕಿಸಿ. ನಮಸ್ಕಾರ.